ಇವತ್ತು ನಾವು ನೋಡ್ತಿರೋದು ಜುಜುಟ್ಸು ಕೈಸೆನ್ ಸೀಸನ್ 1 ಎಪಿಸೋಡ್ 20. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ತೋದೋ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ತೋದೋ ಅವನಿಗೆ ಚುಡಾಯಿಸ್ದ ಅಂತ ಸೀನಿಯರ್ಗೆ ಹಾಕೊಂಡು ಹೊಡಿತಾ ಇರ್ತಾನೆ, ಸಿಕ್ಕಾಪಟ್ಟೆ ಹೊಡಿತಾನೆ. ಅವ್ನು ಹೊಡೆದು ಕುತ್ಕೊಂಡಿರ್ತಾನೆ. ಅವಾಗ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ನೀನು ಚೆನ್ನಾಗಿ ಫೈಟ್ ಮಾಡ್ತೀಯ ಅಂತ ಅವನಿಗೆ ಎಂಕರೇಜ್ ಮಾಡ್ತಾಳೆ. ನೋಡೋಕ್ಕೆ ಜುಜುಟ್ಸು ಮಂತ್ರವಾದಿ ಥರನೇ ಕಾಣಿಸುತ್ತೆ. ಹೆಂಗೆ ಹೇಳ್ತಿದ್ದೀನಂದ್ರೆ ಶಿಗಗಾಮಿ ಎಲ್ಲ ಇದೆಯಲ್ಲ ಅವ್ರ ಹತ್ರ, ಅದು ನೋಡಿ ಹೇಳಿದೆ. ಆ ಇನ್ಸಿಡೆಂಟ್ ಆದಮೇಲೆ ನಾನು ಹುಡುಗಿ ಮತ್ತೆ ಜಗಳ ಈ ಎರಡನ್ನೂ ಇಷ್ಟಪಡೋಕೆ ಶುರು ಮಾಡಿದ್ದು ಅಂತ ತೋದೋ ನೆನ್ಪು ಮಾಡ್ಕೊತಾನೆ. ಇನ್ನೂ ಮಾಯ ಪರದೆ ಹೊಡೆದಿಲ್ಲ. ಒಳಗಡೆ ಎಲ್ಲರೂ ಜಗಳ ಮಾಡ್ತಾ ಇರ್ತಾರೆ. ಟೆಕ್ನಿಕ್ ನಾವು ಹೊರ ತರೋ ಟೈಮ್ ಆಯ್ತು ಯೂಜಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ತೋದೋ ಹೇಳ್ತಾನೆ. ನೀನು ಅಷ್ಟೇ ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ ಟೆಕ್ನಿಕ್ನ ಪ್ರಯೋಗ ಮಾಡು ಅಂತ ಯೂಜಿ ಸಾಥ್ ಕೊಡ್ತಾನೆ. ತೋದೋ ಗಿಡದ ಬಲ ಮತ್ತೆ ದುರ್ಬಲದ ಬಗ್ಗೆ ನೆನ್ಪು ಮಾಡ್ಕೊಂತ ಎಡ್ಗೈನ ಓಪನ್ ಮಾಡಿ ಸುಮಾರು ಹೊತ್ತಾಯ್ತು. ಅದ್ರ ಪ್ರಯೋಗನೂ ಮಾಡಿಲ್ಲ, ಉಪಯೋಗನೂ ಮಾಡಿಲ್ಲ. ಒಂದ್ ವೇಳೆ ಇಷ್ಟು ಬಿಲ್ಡಪ್ ಕೊಡ್ತಿರೋ ಎಡ್ಗೈ ಡಮ್ಮಿ ಆಗಿದ್ರೆ ಸರಿ, ಮೊದಲು ಅದನ್ನೇ ದಾಳಿ ಮಾಡಬೇಕು ಅಂತ ಇಬ್ರು ಓಡ್ತಾರೆ. ಬರ್ತಿರಬೇಕಾದ್ರೆ ತೋದೋನ ಗಿಡ ಹಿಡ್ಕೊಳತ್ತೆ. ಹಿಡ್ಕೊಂಡು ದೂರ ಎಸೆತ್ತೆ. ತೋದೋ ಬೀಳೋ ಜಾಗಕ್ಕೆ ಕರೆಕ್ಟಾಗಿ ಬೇರಿನ ಮುಖಾಂತರ ಚೂಪಾಗಿರೋ ಕವೆಗಳನ್ನ ಸೃಷ್ಟಿ ಮಾಡುತ್ತೆ. ಬಿದ್ದರೆ ಸಾಯ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೇಂಜಿಗೆ. ಯೂಜಿಗೆ ಗಾಬರಿ ಆಗುತ್ತೆ, ಎಲ್ಲಿ ತೋದೋ ಸತ್ತೋಗ್ತಾನೋ ಅಂತ. ಆದ್ರೆ ತೋದೋ ಚಪ್ಪಾಳೆ ತಟ್ಟಿ ಗಿಡ ಜಂತು ಜೊತೆ ಜಾಗ ಬದಲಾಯಿಸ್ಬಿಡ್ತಾನೆ. ಕಿಯೋಟೋ ಶಾಲೆಯವರು ದಾಳಿ ಮಾಡಿದಾಗ ಯೂಜಿನ ಕಾಪಾಡಿದ್ದು ತೋದೋನೆ. ಅವಾಗ ಚಪ್ಪಾಳೆ ತಟ್ಟಿ ಯೂಜನ್ ಮರದ ಮೇಲೆ ಕಳ್ಸಿದ್ನಲ್ಲ, ಆ ಟೆಕ್ನಿಕ್ ನೇ ಇಲ್ಲೂ ಉಪಯೋಗಿಸಿರ್ತಾನೆ. ಯೂಜಿ ಮತ್ತೆ ತೋದೋ ಇಬ್ರು ಟೆಕ್ನಿಕ್ ನ ಉಪಯೋಗಿಸಿ ಗಿಡಕ್ಕೆ ಹಿಗ್ಗ ಮುಗ್ಗ ಹೊಡಿತಾರೆ. ತೋದೋ ಚಪ್ಪಾಳೆ ತಟ್ಟಿದ್ರೇನೆ ಅವ್ನ ಟೆಕ್ನಿಕ್ ನ ಮಾಡಕ್ ಸಾಧ್ಯ. ಗಿಡ ಹೊಡ್ತ ತಿಂದು ಸಾಕ್ ಆಗ್ಬಿಡತ್ತೆ. ಈ ನನ್ನ ಮಗಳ ಕೈಯಲ್ಲಿ ನನ್ನಿಂದ ಹೊಡ್ತ ತಿನ್ನಕ್ಕಾಗಲ್ಲಪ್ಪ, ಈ ರೇಂಜಿಗೆ ಹೊಡಿತಿದ್ದಾರೆ ಅಂತ ಯೋಚನೆ ಮಾಡತ್ತೆ. ಯೂಜಿ ಬ್ಲಾಕ್ ಫ್ಲಾಶ್ ನ ಉಪಯೋಗಿಸ್ತಾನೆ. ಸಾಮಾನ್ಯವಾದ ಜುಜುಟ್ಸು ಮಂತ್ರವಾದಿ ದಿನಕ್ಕೆ 2 ಸರ್ತಿ ಅಷ್ಟೇ ಬ್ಲಾಕ್ ಫ್ಲಾಶ್ ನ ಉಪಯೋಗಿಸಕ್ ಸಾಧ್ಯ, ಅಷ್ಟೇ ಶಕ್ತಿನೂ ಅವರಲ್ಲಿರುತ್ತೆ. ಅಂತ ನನಾಮಿನೇ ದಿನಕ್ಕೆ 4 ಬಾರಿ ಅಷ್ಟೇ ಬ್ಲಾಕ್ ಫ್ಲಾಶ್ ನ ಉಪಯೋಗಿಸಿರೋದು. ಅದೇ ಅವ್ರ ಹೈಯೆಸ್ಟ್ ರೆಕಾರ್ಡ್. ಆ ಹೊಡ್ತಾನೆ ಗಿಡ ಇನ್ನೂ ಸುಧಾರಿಸ್ಕೊಂಡಿರಲ್ಲ. ಅಷ್ಟ್ ಬೇಗ ಯೂಜಿ ಮತ್ತೊಂದು ಬ್ಲಾಕ್ ಫ್ಲಾಶ್ ಕೊಡ್ತಾನೆ. ತೋದೋ ಚಪ್ಪಾಳೆ ತಟ್ತಾನೆ. ಗಿಡ ಇವರು ಜಾಗ ಬದಲಾಯಿಸ್ತಿದ್ದಾರೆ ಅಂತ ನೋಡುತ್ತೆ. ಆದ್ರೆ ಬರೀ ಡೈವರ್ಷನ್ಗೋಸ್ಕರ ಮಾತ್ರ ಆ ಚಪ್ಪಾಳೆಯನ್ನು ಉಪಯೋಗಿಸಿರ್ತಾನೆ. ಅಷ್ಟ್ ಬೇಗ ಯೂಜಿ ಮತ್ತೊಂದು ಬ್ಲಾಕ್ ಫ್ಲಾಶ್ ಕೊಡ್ತಾನೆ. ಟೋಟಲ್ 5 ಬಾರಿ ಯೂಜಿ ಬ್ಲಾಕ್ ಫ್ಲಾಶ್ ನ ಉಪಯೋಗಿಸಿದ್ದು. ನನಾಮಿ ರೆಕಾರ್ಡ್ ನೇ ಬ್ರೇಕ್ ಮಾಡ್ಬಿಟ್ಟ. ಗಿಡ ಹೇಗೆ ದಾಳಿ ಮಾಡಿದ್ರು ಮುಲಾಜೆ ನೋಡದೆ ಇಬ್ರು ಹೊಡಿತಾ ಇರ್ತಾರೆ. ಒಂದ್ ಹಂತದಲ್ಲಿ ಗಿಡಕ್ಕೆ ತೋದೋ ಟೆಕ್ನಿಕ್ ಗೊತ್ತಾಗತ್ತೆ. ಈ ನನ್ನ ಮಕ್ಕಳು ಯಾವಾಗ ಜಾಗ ಬದಲಾಯಿಸ್ತಾರೆ, ಹೆಂಗ್ ಜಾಗ ಬದಲಾಯಿಸ್ತಾರೆ, ಏನಕ್ಕೆ ಜಾಗ ಬದಲಾಯಿಸ್ತಾರೆ ಅಂತ ಎಲ್ಲ ಗೊತ್ತಾಗ್ಬಿಡತ್ತೆ. ನಾನೇ ನೀನ್ ತೊಡೆಯೋದಾದ್ರೆ ಇವ್ರನ್ನ ಹೊಡೆಯೋದು ಸುಳ್ಳು, ಮೆಗುಮಿಗ್ ಮಾಡ್ದಂಗೆ ಇವ್ರಿಗೂ ಮಾಡ್ಬೇಕು ಅಂತ ಬೇಬಿ ಜಂತುಗಳನ್ನ ಬಿಟ್ಟು ದಾಳಿ ಮಾಡಕ್ ಡಿಸೈಡ್ ಆಗತ್ತೆ. ಮೆಗುಮಿಗ್ ದಾಳಿ ಮಾಡಿದ್ಕಿಂತ ದೊಡ್ಡದಾಗಿ ಯೂಜಿ ಮತ್ತೆ ತೋದೋ ಮೇಲೆ ದಾಳಿ ಮಾಡುತ್ತೆ. ತೋದೋ ಯೂಜಿನ ಗಿಡ ಜಂತು ಜೊತೆ ಜಾಗ ಬದಲಾಯಿಸ್ತಾನೆ. ಗಿಡ ಯೂಜಿ ನಿಂತಿರೋ ಜಾಗಕ್ಕೆ ಬಂದ್ ನಿಲ್ಲತ್ತೆ. ತೋದೋ ಅವ್ನ ಶಾಪಗ್ರಸ್ತ ಶಕ್ತಿನ ಉಪಯೋಗಿಸಿ ಜಂತುನ್ ತಡಿಯಕ್ಕೆ ರೆಡಿ ಆಗ್ತಾನೆ. ಅವಾಗ ಅವನಿಗೊಂದು ಕನ್ಸು ಬಿಡುತ್ತೆ. ತೋದೋ ಸೆಲೆಬ್ರಿಟಿ ಕ್ರಶ್ ಟಕಾಡ ಬರ್ತಾಳೆ ಆ ಕನ್ಸಲ್ಲಿ. ನೋಡು ತೋದೋ, ಮೆಗುಮಿಗೆ ಜಂತುಗಳು ದಾಳಿ ಮಾಡಿದಾಗ ಅವ್ನ ಶಾಪಗ್ರಸ್ತ ಶಕ್ತಿನ ಉಪಯೋಗಿಸಿದ್ರಿಂದನೇ ವೀಕ್ ಆಗಿದ್ದು. ಆ ತಪ್ಪನ್ನ ನೀನು ಮಾಡಬೇಡ ಅಂತ ಹೇಳ್ತಾಳೆ. ತೋದೋ ಸರಿ ಅಂತ ಶಾಪಗ್ರಸ್ತ ಶಕ್ತಿನ ಪೂರ್ತಿ ಕಮ್ಮಿ ಮಾಡ್ತಾನೆ. ಏನ್ ದೊಡ್ಡ ಕೆಲಸ ಮಾಡ್ತಿದ್ದಾನೋ. ತೋದೋಗೆ ಭಯಂಕರ ಹೊಡೆತ ಬೀಳತ್ತೆ ಅನ್ಕೊಂಡ್ರೆ ಒಂದೇ ಒಂದು ಬೇಬಿ ಜಂತುನು ಅವನ ಮೇಲೆ ದಾಳಿ ಮಾಡಕ್ಕಾಗಲ್ಲ. ಎಲ್ಲ ಅವ್ನ್ ಬಿಟ್ಟು ದೂರ ಆರೋಗುತ್ತೆ. ಗಿಡಕ್ಕೆ ಇವ್ನಿಗೆ ಹೇಗ್ ನನ್ ಟೆಕ್ನಿಕ್ ಗೊತ್ತಾಯ್ತು ಅಂತ ಶಾಕ್ ಆಗತ್ತೆ. ಯೂಜಿ ಮತ್ತೆ ತೋದೋ ಮತ್ತೆ ಇಬ್ರು ಸೇರಿ ದಾಳಿ ಮಾಡ್ತಾರೆ. ಹೀಗೆ ಹೊಡಿತಾ ಜಗಳ ಎಲ್ಲಿ ಆರಂಭ ಆಯ್ತು, ಅದೇ ನದಿ ಹತ್ರ, ಅಲ್ಲಿಗೆ ಬಂದ್ ಸೇರ್ತಾರೆ. ತೋದೋ ಟೆಕ್ನಿಕ್ ಮುಖಾಂತರ ಬರೀ ಮನುಷ್ಯರ ಜೊತೆ ಅಷ್ಟೇ ಅಲ್ಲ, ವಸ್ತುಗಳ ಜೊತೆನೂ ಜಾಗ ಬದಲಾಯಿಸಬಹುದು. ಮಾಕಿ ಗಿಡ ಜಂತು ಜೊತೆ ಜಗಳ ಮಾಡ್ತಿರಬೇಕಾದ್ರೆ ಅವಳು ಟೂಲ್ ನ ಅಲ್ಲೇ ಬಿಟ್ಟಿರ್ತಾಳೆ. ಮೊದ್ಲೇ ತೋದೋ ಹತ್ರ ಮೆಗುಮಿ ಈ ವಿಷಯನ ಹೇಳಿರ್ತಾನೆ. ಈಗ ತೋದೋ ಯೂಜಿನ ಆ ಟೂಲ್ ಜೊತೆ ಜಾಗ ಬದಲಾಯಿಸಿ ಟೂಲ್ ನ ಕೈಗೆ ತಗೊಂತಾನೆ. ಗಿಡಕ್ಕೆ ಭಯಂಕರ ಹೊಡೆತ ಒಂದ್ ಕೊಡ್ತಾನೆ. ಎಷ್ಟು ಹೊಡೆದ್ರು ಈ ಜಂತು ಯಾಕೆ ಸೋಲ್ತಿಲ್ಲ ಅಂತ ನೋಡಿದ್ರೆ, ಈ ಜಂತು ನೆಲದಲ್ಲಿ ಅದ್ರ ಕೈ ನಿಟ್ಟು ಪಕ್ಕದಲ್ಲಿದ್ದಂತ ಗಿಡ ಮರಗಳಿಂದ ಶಕ್ತಿನ ಹೀರ್ಕೊಳ್ಳುತ್ತೆ. ಆ ಶಕ್ತಿನೆಲ್ಲ ಹೀರ್ಕೊಂಡ್ಮೇಲೆ ಎಡಗೈಲಿರತ್ತಲ್ಲ ಒಂದು ಹೂವ, ಅದ್ರಲ್ಲೂ ಒಂದ್ ಕಣ್ಣು ಅರಳತ್ತೆ. ಇಲ್ಲೇ ನೀನ್ ಕತೆನ್ ಮುಗಿಸ್ತೀನಿ ಅಂತ ಗಿಡ ಜಂತು ಹೇಳುತ್ತೆ. ಗಿಡ ಇನ್ನೇನ್ ಡೊಮೈನ್ ಎಕ್ಸ್ಪೆನ್ಷನ್ ನ ರಿಲೀಸ್ ಮಾಡ್ಬೇಕು. ಅಷ್ಟ್ ಬೇಗ ಗೋಜೋ ಮಾಯ ಪರ್ದೆನ ಹೊಡೆದ್ಬಿಡ್ತಾನೆ. ಈ ಕಡೆ ಬೋಡಾ ಮತ್ತೆ ಕಿಯೋಟೋ ಪ್ರಿನ್ಸಿ ಇನ್ನೂ ಜಗಳ ಮಾಡ್ತಿರ್ತಾರೆ. ಬೋಡಾ ಪ್ರಿನ್ಸಿ ಹತ್ರ ಬರ್ದೇ ಇರೋ ರೀತಿ ಗಿಟಾರ್ ಮೂಲಕನೇ ದಾಳಿ ಮಾಡ್ತಾರೆ. ಹೀಗೆ ಮಾಡ್ತಾ ಇರೋ ಮೂಲಕ ನಿನ್ ಚರ್ಮನ್ ಸುಲ್ದು ಒಂದ್ ವಾಲೆಟ್ ಮಾಡ್ಕೊಂತೀನಿ ಅಂತ ಬೋಡಾ ಎದುರಿಸ್ತಾನೆ. ಹೊಸ ಟೀಚರು ವಿದ್ಯಾರ್ಥಿಗಳನ್ನ ಕಾಪಾಡಕ್ಕಂತ ಹೋಗ್ತಾ ಇರ್ತಾರೆ. ಒಬ್ಬ ಕರ್ಸ್ಯೂಸರ್ ಅವ್ರನ್ನ ದಾಳಿ ಮಾಡ್ತಾನೆ. ಹೊಸ ಟೀಚರು ಸ್ವಲ್ಪ ಎಚ್ಚರ ಆಗಿ ಇದ್ದಿದ್ರಿಂದ ಅದರಿಂದ ತಪ್ಪಿಸ್ಕೊಳ್ತಾರೆ. ಒಬ್ಳೆ ಸಿಕ್ಕಾಕಂಡಲ್ಲ ಅಂತ ಕರ್ಸ್ಯೂಸರ್ ಹೇಳ್ತಾನೆ. ಹಿಂದೆ ಕುಗಿಸಕಿ ಮತ್ತೆ ಮಾಯಿ ಬಂದ್ ನಿಲ್ತಾರೆ. ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾರೆ ಅನ್ಸತ್ತೆ. ಕುಗಿಸಕಿ ಬಂದೋಳೆ, ನನ್ ಮಗನೇ ನಮ್ ಟೀಚರ್ ಮೇಲೆ ದಾಳಿ ಮಾಡ್ತೀಯಾ, ಫಿಮೇಲ್ ಪವರ್ ಅಂದ್ರೆ ಏನಂತ ತೋರಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸಂಬಂಧನೇ ಇಲ್ದಿರೋ ರೀತಿ, ವಾವ್ ನನಗೆ ಎಷ್ಟು ಜನ ಫ್ಯಾನ್ಸು, ನಾನು ಎಷ್ಟು ಫೇಮಸ್ ಆಗ್ಬಿಟ್ಟೆ ಅಂತ ಕರ್ಸ್ಯೂಸರ್ ಹೇಳ್ತಾನೆ. ಮಾಯ ಪರ್ದೆ ಹೊಡೆದಿದ ತಕ್ಷಣ ಅದನ್ನ ನೋಡ್ದಂತ ಕರ್ಸ್ಯೂಸರು ಜೂಟ್ ಅಂತ ಓಡೋಗ್ತಾನೆ. ನಿಜವಾದ ಡಮ್ಮಿ ಪೀಸ್ ಇವನೇ ಅನ್ಸತ್ತೆ.
ಗೋಜೋ ಮಾಯ ಪರದೆ ನೋಡ್ದು ಪ್ರಿನ್ಸ್ ಇರೋ ಜಾಗಕ್ಕೆ ಬರ್ತಾರೆ. ಅವನನ್ನ ಕೊಲ್ಬೇಡ ಅಂತ ಪ್ರಿನ್ಸ್ ಹೇಳಿದ್ರಿಂದ ಬರೀ ಕೈ ಕಾಲ್ನ ಬ್ಲಾಸ್ಟ್ ಮಾಡಿ ಬಿಡ್ತಾನಷ್ಟೇ. ಯುಜಿ ಹತ್ರ ಇರೋ ಗಿಡ ಜಂತುನ ದಾಳಿ ಮಾಡಕ್ಕೆ ಗೋಜೋ ಕರ್ಸ್ ಆಂಪ್ಲಿಫಿಕೇಶನ್ ಪರ್ಪಲ್ ನ ಯೂಸ್ ಮಾಡ್ತಾನೆ. ಗಿಡ ಮಾಯ ಪರದೆ ಹೊಡೆದಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡತ್ತೆ. ಯುಜಿ ಗಿಡ ಹಿಡಿಯಕಂತ ಮುಂದೋಗ್ತಾನೆ. ಬೇಡ, ನೀನ್ ಅಲ್ಲೇ ನಿಲ್ಲು ಅಂತ ಯುಜಿಗೆ ತಡೆದ್ ನಿಲ್ಸ್ತಾನೆ. ಗೋಜೋ ಪರ್ಪಲ್ ಆಂಪ್ಲಿಫಿಕೇಶನ್ ಭೂಮಿನ ಸೀಳ್ಕೊಂಡ್ ಬಂದು ಗಿಡದ ಮೇಲೆ ದಾಳಿ ಮಾಡುತ್ತೆ. ಗಿಡ ಇದೆಯೋ ಇಲ್ಲ ಸತ್ ಸುಣ್ಣ ಆಯ್ತು ಅಂತಾನು ಗೊತ್ತಾಗಲ್ಲ. ಆ ರೀತಿ ಇರತ್ತೆ ಪರ್ಪಲ್ ಆಂಪ್ಲಿಫಿಕೇಶನ್ ದಾಳಿ. ಎಲ್ಲಾ ಮುಗೀತು ಅಂತ ಅನ್ಕೊಂಡ್ರೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಮೆಹಿತೋ ಜುಜುಟ್ಸು ಶಾಲೆಯಲ್ಲಿ ಸುಕುನ ಬೆಳ್ಳನ್ ತಗೊಂಡ್ ಹೋಗ್ತಾ ಇರ್ತಾನೆ. ಓ, ಇದೇ ಕಾರಣಕ್ಕೆ ಇಷ್ಟು ದೊಡ್ಡ ಜಗಳನ ಸೃಷ್ಟಿ ಮಾಡ್ತಾ ಎಲ್ಲರೂ ಜಗಳ ಮಾಡೋಗ್ಬಿಟ್ಟು ಸೂಪರ್ ಆಗಿ ತಲೆ ಉಪಯೋಗಿಸಿ ಸುಕುನನ್ ಬೆಳ್ಳನ್ನ ಅಭ್ಯಾಸ ಮಾಡ್ಬಿಟ್ಟ. ಈ ಸುಕುನನ್ ಬೆಳ್ಳ ಇಟ್ಕೊಂಡು ಮುಂದೇನ್ ಮಾಡ್ತಾರೋ ಯಾರಿಗ್ ಗೊತ್ತು. ಇನ್ನೊಂದ್ 4 ಎಪಿಸೋಡ್ ಅಲ್ಲಿ ಈ ಸೀಸನ್ ಮುಗಿಯತ್ತೆ. 2ನೇ ಸೀಸನ್ ವಿವರಣೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಥವಾ ಬೇಡ ಅಂತ ಆಪ್ಷನ್ ಇದೆ, ಅಲ್ಲಾದ್ರೂ ಚೂಸ್ ಮಾಡಿ. ಮರಿದೆ ಮಾಡಿ. ಸರಿ, 21ನೇ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.